Please do subscribe to this channel for more Jesus videos. ಅಹಾಬನ ಹಿಂದೆ ಹೋಗ್ಲಿಲ್ಲ ಈತನು, ಅಹಾಬನ ಮುಂದೆ ಹೋದನು. ಮುಂದೆ ಹೋದ್ನು. ಅಹಾಬನ ಮುಂದೆ ಓಡುತ್ತಾ ಇಜ್ರೇಲನು ಸೇರಿದನು. ಯಾರು ಸೇರಿದ್ರು ಫಸ್ಟ್? ಯಾರು ಸೇರಿದ್ರು? ಏಲಿಯ ಸೇರಿದ್ರು. ಗೆಟ್ ರೆಡಿ. ನಿಮ್ಮ ಶತ್ರುಗಳ ಮುಂದೆ ನೀವೇ ಹೋಗ್ಲಿಕ್ಕೆ ಇರ್ತೀರಾ. ನಿಮ್ಮ ವೈರಿಗಳಿಗಿಂತ ನೀನೇ ಮುಂದೆ ಹೋಗ್ಲಿಕ್ಕೆ ಇರ್ತೀರಾ. ನಿನ್ನ ಯಾರು ತುಳಿಬೇಕು ಅನ್ಕೊತಾ ಇದ್ರಲ್ಲ, ಯಾರು ನೋವು ಪಡಿಸ್ಬೇಕು ಅನ್ಕೊತಿದ್ರು, ಯಾರು ಅವಮಾನ ಮಾಡ್ಬೇಕು ಅನ್ಕೊತಾ ಇದ್ರಲ್ಲ, ಅವರ ಮುಂದೆ ನೀನೇ ಮೇಲೆ ಇರ್ತೀಯ. ಅವ್ರು ಫಸ್ಟ್ ನೀನೇ ಇರ್ತೀಯ, ಅವರಿಗಿಂತ ಮುಂದೆ ನೀನೇ. ಹಲ್ಲೆಲೂಯಾ. ಯಾರಿಂದ ಇರ್ತೀಯ ನೀನು ಹೇಳಿ? ಶತ್ರುಗಳ ಹಿಂದೆ ಇರಲ್ಲ ನಾನು, ಶತ್ರುಗಳ ಮುಂದೆ ನೀನು ಇರ್ತೀಯ. ಶತ್ರುಗಳೇ ಅವ್ರು ಅನ್ಕೊಂತಿರ್ ನಾನೇ ಮುಂದೆ ಹೋಗ್ತೀನಿ ಅನ್ಕೊಂತಿರ್ತಾರ. ನಿನ್ನ ದೇವರ ಹಸ್ತ ನಿನ್ನ ಹಿಂದೆ, ದೇವರ ಹಸ್ತ ನಿನ್ನ ಮೇಲೆ ಇದೆ ಕಾಣ, ಜೊತೆಗಿದೆ ಕಾಣವಾಗಿ ಎಲ್ಲ ಶತ್ರುಗಳ ಹಿಂದೆ ಹಾಕಿ ನೀನು ಮುಂದೆ ಹೋಗ್ಲಿಕ್ಕಿರ್ತೀಯ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅದಕ್ಕೆ ಹೇಳ್ತಿರ್ತೀನಿ ಅವಾಗ ನಾನು ಶತ್ರುಗಳನ್ನ ಓವರ್ಟೇಕ್ ಮಾಡ್ತೀನಿ ಅಂತ. ಎಷ್ಟು ಮಂದಿ ಮಾಡಕ್ಕೆ ಇರ್ತೀರ? ವೈರಿಗಳ ಎದುರಲ್ಲಿ ಔತಾಣ ನೀಡುವನು, ನನ್ನಯ ಸ್ಥಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಾಣ ನೀಡುವನು, ನನ್ನಯ ಸ್ಥಿರದಲ್ಲಿ ತೈಲವ ಹಚ್ಚುವನು. ಎಷ್ಟು ಮಂದಿಗೆ ಅರ್ಥ ಆಯ್ತು? ನಿಮ್ಮ ಶತ್ರುಗಳ ಹಿಂದೆ ನೀವಿರಲ್ಲ, ಶತ್ರುಗಳ ಮುಂದೆ ಹೋಗ್ಲಿಕ್ಕೆ ಇರ್ತೀರಾ ನೀವೆಲ್ಲ. ನೋಡಿ ಇನ್ನೊಂದ್ಸಲ ಓದ್ಮ. ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತೀನಿ ಅಂದ್ರೆ, ಈ ವಾಕ್ಯ ಮತ್ತೆ ನೀವು ಕೇಳಲ್ಲ. ಕೇಳ್ತೀರಾ? ಕೇಳ. ಅದಕ್ಕೆ ರೆಕಾರ್ಡ್ ಮಾಡ್ಕೊ ಅಂತ ಅದಕ್ಕೆ ಹೇಳಿದ. ಓದು ಇನ್ನೊಂದ್ಸಲ. ಅಹಾಬನು ರಥದಲ್ಲಿ ಕೂತುಕೊಂಡು ಇಸ್ರೇಲಿಗೆ ಹೋದ. ನೋಡಿ, ರಥದಲ್ಲಿ ಕುದುರೆ ಓಡಿಸ್ತಾ ಇರ್ತದೆ, ಅದರಲ್ಲಿ ಹೋದ ಆತ. ಹೌದಾ? ಕುದುರೆಗಿಂತ ನೋಡಿ ಮುಂದೆ ಯೆಹೋವನ ಹಸ್ತವು ನೋಡಿ, ಯೆಹೋವನ ಹಸ್ತವು ಏಲಿಯನ ಸಂಗಡ ಇದ್ದದರಿಂದ ಅವನು ನಡು ಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ, ಅಂದ್ರೆ ಅಹಾಬನ ಮುಂದೆ ಅಂದ್ರೆ ಕುದುರೆಗಳಿಗಿಂತ ಮುಂದೆ ಓಡುತ್ತಾ ಇಸ್ರಾಯೇಲನ್ನು ಸೇರಿದನು. ಎಷ್ಟು ಮಂದಿಗೆ ಅರ್ಥ ಆಯ್ತು? ಕುದುರೆಗಳಿಗಿಂತ ಯಾರನ್ನು ಓಡಾಡಿದಾರ? ಬಟ್ ದೇವ್ರ ಹಸ್ತ ಇದ್ರೆ ಕುದುರೆಗಳಲ್ಲ, ಕುದುರೆ ಅಪ್ಪರ್ನ ಕೂಡ ಮುಂದೆ ಹಾಕೊಂಡು ಹೊಡೆಬಿಡ್ತೀರಿ. ಅರ್ಥ ಆಯ್ತಾ? ನಿನ್ನ ಶತ್ರುಗಳು ಏನಂತೆ? ಯಾರೇ ಶತ್ರುಗಳು ಇರಲಿ, ಎಂತವ್ರೇ ತುಳಿದು ನಾಶ ಮಾಡಿದಾರ, ದುಡ್ಡಿನ ವಿಷಯದಲ್ಲಿ ಮೋಸ ಮಾಡಿದಾರ, ಮನೆ ವಿಷಯದಲ್ಲಿ ಮಾಡಿದಾರ, ಹೆಸರು ನಿನ್ನ ಕೆಡಿಸಿದಾರ, ಏನೋ ಆಗಿದ್ಯಾ, ಡೋಂಟ್ ವರಿ ಅಂತೇಳಿ ದೇವ್ರ ಹಸ್ತ ನಿನ್ನ ಮೇಲೆ ಇರಬೇಕು. ಆ ಹಸ್ತ ಇದ್ರೆ ಸಾಕು, ಎಲ್ಲ ಶತ್ರುಗಳ ಹಿಂದೆ ಹಾಕಿ ನೀನೇ ಮುಂದೆ ಇರ್ಲಿಕ್ಕೆ ಇರ್ತೀಯ. ಎಷ್ಟು ಮಂದಿ ನಂಬ್ತೀರ? ನನ್ನ ಮಾತಲ್ಲ ಇದು, ದೇವರ ಮಾತು. ಯಾರ ಮಾತಿದು? ನಿಮ್ಮ ಶತ್ರುಗಳ ಎದುರುಗಡೆ ನೀವು ಮುಂದೆ ಹೋಗ್ಲಿಕ್ಕೆ ಇರ್ತೀವಿ ನಾವೆಲ್ಲ. ಏನ್ ಮಾಡ್ಲಿಕ್ಕೆ ಇರ್ತೀವಿ ನಾವೆಲ್ಲ? ನೋಡಿ, ನಿಜವಾಗ್ಲೂ ನಾನು ಹೇಳ್ತೇನೆ, ನನ್ನ ಜೀವನದಲ್ಲಿ ಇದೆಲ್ಲ ನೆರವೇರಿಸಿದ ದೇವ್ರು. ನನ್ನ ಸಭೆ ಕೂಡ ಇರ್ಬಾರ್ದು ಅನ್ಕೊಂಡ್ರು ಬಹಳ ಮಂದಿ. ಸಭೆ ಅಲ್ಲ, ಸಭೆನ ದೇವರಿಂದ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ನನ್ನ ಹೆಸರು ಕೆಡಿಸ್ಬೇಕು ಅನ್ಕೊಂಡ್ರು, ಕೆಡ್ಸಕ್ ಬಂದ್ಯಾಕ ಪಕ್ಕ ಕೇಳ್ರಿ, ದೇವ್ರು ಮೇಲೆ 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 ಎತ್ತಾನೆ ಇದ್ದಾನೆ. ಇನ್ನ ತುಳಿಬೇಕು ಅನ್ಕೊಂಡ್ರೆ ಎಲ್ಲಿ ತುಳಿತಿದ್ದಾರೆ? ಮೇಲೆ ಹೋಗ್ತಾನೆ ಇದ್ದೀನಿ ನಾನೆಲ್ಲ. ಅರ್ಥ ಆಯ್ತಾ ನಿನಗೆ? ನನ್ನ ಜೀವನದಲ್ಲಿ ನಡೆದಿದ್ವೆಲ್ಲ ಇವೆಲ್ಲ ನನಗೆ ಇವಾಗೆಲ್ಲ ಬಂದಿದ್ದ ವಾಕ್ಯಗಳು. ಎಷ್ಟೋ ದಿನಗಳ ಕೆಳಗಡೆ ಬಂದ ವಾಕ್ಯಗಳು ಇವೆಲ್ಲ. ಅವು ನಾನು ಪ್ರಿಪೇರ್ ಆಗಿ ಮೈಂಡಲ್ಲಿ ಅದರಲ್ಲಿ ಬೇರೂರಿ ಬಿಟ್ಟಿನಿ. ಅವನು ಬಂದು ನಿಮಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅರ್ಥ ಆಯ್ತಾ ನಿಮಗೆ? ಇವತ್ತು ನಿಮ್ಮ ಜೀವನದಲ್ಲಿ ಬಂದಿದೆ ಅಂದ್ರೆ ಮುಂಬರುವ ದಿನಗಳಲ್ಲಿ ಕಾರ್ಯಗಳು. ಅರ್ಥ ಆಯ್ತಾ ನಿಮಗೆ? ನಾನು ಮೊನ್ನೆ ಹೇಳ್ತಾ ಇದ್ದೆ, ನಿಮ್ ಮನೇಲಿ ಯಾರಾದ್ರೂ ಬಂದು ಹೇಳ್ತಾರೆ, ಟಿವಿ ತರ್ಕೊ ಅಂತ ಇದ್ರು ಹೊಸದು. ಎಂತ ತರ್ತದೆ? ಟಿವಿ ತರ್ತೇವೆ, ಫ್ರಿಡ್ಜ್ ತರ್ತೀವಿ, ಎಸಿ ತರ್ತೀವಿ, ಇಲ್ಲ ಇನ್ನೊಂದು ತರ್ತೀವಿ. ಅದು ತರೋದು ಇನ್ನೊಂದು 3 ತಿಂಗಳು ಇರ್ತತೆ. ಹೇಳಿದ ತಕ್ಷಣ ನಿಮಗೆ ಏನ್ ಬರ್ತತೆ? ಖುಷಿ ಬರ್ತತಾ? ಇಲ್ಲ ಬಾಧೆ ಆಗ್ತತಪ್ಪ? ಖುಷಿ ಆಗ್ತದೆ. ಹೌದಾ? ಇವತ್ತು ವಾಕ್ಯ ಹೇಳಿದನಲ್ಲ ದೇವ್ರು, ಫುಲ್ ಖುಷಿ ಆಗಿರಿ. ಮುಂಬರುವ ದಿನಗಳ ಸುಗ್ಗಿನೇ ಅರ್ಥ ಆಯ್ತಾ? ಮುಂಬರುವ ದಿನಗಳ ಏನ್ ಬರ್ತವೆ? ಫುಲ್ ಸುಗ್ಗಿ. ಇದಕ್ಕೆ ನಾನು ಹ್ಯಾಪಿ ಆಗೋದು, ಇದಕ್ಕೆ ಹ್ಯಾಪಿ ಆಗಿರ್ತೀನಿ ಅಂದ್ರೆ ಇಷ್ಟೇ ಮೇನ್. ಒಂದು ಶಬ್ದ ಕೇಳ್ಬೇಕಷ್ಟೇ. ಕೇಳಿ ಸ್ವಲ್ಪ ದಿನ ಕಳಿತಾ ಏನಾಗ್ತತೆ? ಅವೆಲ್ಲ ನಿಮ್ಮ ಲೈಫಲ್ಲಿ ಬಂದ್ಬಿಡ್ತಾವೆ.
ನಾವು ಬರೀ ಏನ್ ಮಾಡ್ತೀವಿ, ವಾಕ್ಯ ಏನೋ ಬಿಡು ಕೇಳಿವಿ ಅರ್ಚೋದು ಕಿರ್ಚೋದು ಹೋಯ್ತು, ಮತ್ತೆ ಅದೇ ಅದೇ ಆಲೋಚನೆ, ಅದೇ ಬಾಧೆ, ಅದರಲ್ಲಿ ಎದ್ದು ಬಿಡ್ತೀವಿ. ಅದ್ರಲ್ಲಿ ಅದಲ್ಲ ಅಲ್ಲ ಅಂತೇಳಿ, ಅದಲ್ಲವೇ ಅಲ್ಲ, ಅದು ಅಲ್ಲವೇ ಅಲ್ಲ. ಟಿವಿ ಬರ್ತದಂದ್ರೇನೆ ಖುಷಿಯಾಗಿ ಅದನ್ನೇ ನೋಡ್ಕೊಂತಿರೋರು, ಮೊಬೈಲ್ ಬರುತ್ತೆ, AC ಬರುತ್ತೆ, ಇನ್ನೊಂದು ಬರ್ತದೆ, ಅದನ್ನೇ ಖುಷಿಯಾಗಿ ಇದ್ದವ್ರಿಗೆ ಹೇಳ್ಕೊಂತಿರ್ತೀವಲ್ಲ ನಾವು. ಇನ್ನೊಂದ್ 2 ತಿಂಗಳಿರ ನಮ್ಮ ಮನೆ ಟಿವಿ ಬರ್ತದೆ, ಇನ್ನೊಂದ್ 2 ತಿಂಗಳ ಫ್ರಿಜ್ ಬರುತ್ತೆ, ಇನ್ನೊಂದ್ ತಿಂಗಳ ಮೊಬೈಲ್ ತಗೊಂತೀನಿ, AC ಬರ್ತದೆ, ಕಾರ್ ತಗೊಂತೀನಿ, ಗಾಡಿ ತಗೊಂತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತೀವಿ. ಆಗ್ಲಿ ವಾಕ್ಯ ಬಂದತ್ತಂದ್ರೆ ನಾವ್ ಯಾಕೆ ಹಿಂಜರಿತೀವ? ನಂಬಿಕೆ ಇಲ್ಲ, ಏನಿಲ್ಲ ಅಲ್ಲಿ. ಅದಕ್ಕೆ ಹೇಳಲ್ಲ ವಾಕ್ಯವನ್ನು, ಸಾರಲ್ಲ ಮಾತುಗಳನ್ನು. ಇಷ್ಟು ಮಂದಿಗೆ ಅರ್ಥ ಆಯ್ತಾ? ಇವತ್ತು ರೆಡಿ ಆಗಲಿ. ಅದಕ್ಕೆ ಯೆಹೋಶುವನಿಗೆ ಹೇಳ್ತಾನೆ ನೋಡಿ, ಮೋಶೆ ಬೋಧಿಸಿದ ಧರ್ಮೋಪದೇಶವನ್ನು ಬಿಟ್ಟು ಎಡಕ್ಕಾಗಲಿ ತಿರುಗಬೇಡ. ಅದು ನಿನ್ನ ಮನಸ್ಸಲ್ಲಿ ಇರಲಿ, ನೆನಪಲ್ಲಿರಲಿ, ಕೈಯಲ್ಲಿ ಕಟ್ಕೋದನ್ನ, ಅಂದ್ರೆ ಡೇ ಅಂಡ್ ನೈಟ್ ಅದನ್ನೇ ನೋಡ್ತಾ ಇರೋ. ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಈ ವಾಕ್ಯಗಳನ್ನ ನೀವು ಕೇಳಿ, ಇವತ್ತು ಏನ್ ರೆಕಾರ್ಡ್ ಮಾಡಿಲ್ಲ, ಕೇಳ್ತಾ ಇರ್ರಿ, ಕೇಳ್ತಾ ಇರ್ರಿ, ಕೇಳ್ತಾ ಇರ್ರಿ, ಕೇಳ್ತಾ ಇರ್ರಿ, ಕೇಳ್ತಾ ಇರ್ರಿ. ನಾನು ಕೇಳುವಾಗ ಬೇರೆ ಕೇಳಿದ ನಾನು ಹೇಳಲ್ಲ, ಕೇಳ್ತಾ ಇರ್ರಿ, ನನವೇ ಕೇಳ್ತಾ ಇರ್ರಿ, ಕೇಳ್ತಾ ಇರ್ರಿ. ನಿನ್ನ ಜೀವನದಲ್ಲಿ ದೊಡ್ಡ ಮಳೆ ನೀವು ನೋಡ್ಲಿಕ್ಕೆ. ಮಳೆ ಅಂದ್ರೆ ಬಿಡುಗಡೆ, ಅದ್ಭುತ, ಸ್ವಸ್ಥತೆ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ನೋಡ್ಲಿಕ್ಕೆ ಇರ್ತೀನಿ. ಓಕೆನಾ? ಮತ್ತೆ ಇಷ್ಟು ಹೊತ್ತಿಗೆ ಅರ್ಥ ಆಯ್ತು, ಮುಕ್ತಾಯ ಮಾಡಿದೆ. ಓಕೆನಾ? ಮತ್ತೆ ಹಿಂದೆ ಇರಲ್ಲ ನಾವ್ ಏನ್ ಮಾಡ್ತೇವೆ ಅಂತ ಇವತ್ತು ಏನೇನು